religious philosophy and culture. Now our friends are going to recall some Indian great kings and their braveness, kindness towards their country. Let's welcome them on this stage. Music please. 3, 2, 1. ಅಖಂಡ ಭಾರತದ ಮೊದಲ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯ. ಆದರೆ ಅವರನ್ನು ಸಿಂಹಾಸನಕ್ಕೆ ತಂದ ಕೀರ್ತಿ ಅವರ ಗುರು ಚಾಣಕ್ಯರಿಗೆ ಸಲ್ಲುವುದು. ಅದು ಕ್ರಿಸ್ತಪೂರ್ವ 326. ಗ್ರೀಕ್ ದೊರೆ ಅಲೆಕ್ಸಾಂಡರ್ ಉತ್ತರ ವಾಯುವ್ಯ ಭಾಗದ ತಕ್ಷಶಿಲೆ ಮತ್ತು ಗಾಂಧಾರದ ಮೇಲೆ ಆಕ್ರಮಣ ಮಾಡಿದನು. ಈ ದಾಳಿಯು ಭಾರತೀಯ ಸಂಸ್ಕೃತಿಯ ಮೇಲಿನ ದಾಳಿ ಎಂದು ತಿಳಿದು ಭಾರತದ ರಕ್ಷಣೆಗಾಗಿ ತಕ್ಷಶಿಲೆಯಲ್ಲಿದ್ದ ಪ್ರಖಂಡ ಪಂಡಿತ, ಅರ್ಥಶಾಸ್ತ್ರಜ್ಞ, ರಾಜನೀತಿಜ್ಞ ಹಾಗೂ ಅತ್ಯಂತ ದೇಶಭಕ್ತರು ಆದ ಚಾಣಕ್ಯರು ಮಗಧದ ರಾಜ ಧನನಂದನಲ್ಲಿ ವಿನಂತಿಸಿಕೊಂಡ ಸಂದರ್ಭ. ನಿನ್ನನ್ನು ಸೋಲಿಸಿ ನಿನ್ನ ಜಾಗದಲ್ಲಿ ಒಬ್ಬ ಯೋಗ್ಯ ದೊರೆಯನ್ನು ಪ್ರತಿಷ್ಠಾಪಿಸದಿದ್ದರೆ ನಾನು ಚಾಣಕ್ಯನೇ ಅಲ್ಲ. ಇದು ನನ್ನ ಶಪಥ. ಇವರು ನಮ್ಮ ಮಾತೆ. ಪ್ರಣಾಮಗಳು ಗುರುದೇವ. ಮಾತೆ, ನಿಮ್ಮ ಮಗನಲ್ಲಿ ರಾಜಯೋಗವಿದೆ. ಅದೇ ವ್ಯಕ್ತಿಯಿಂದ ನೀನು ಸಾಯುತ್ತೀಯ. ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನನ್ನನ್ನು ನನ್ನ ತಾಯಿನಾಡಿಗಾಗಿ ಹೋರಾಡಲು ಅವಕಾಶ ಕೊಟ್ಟಿತು. ಭನನಂದ, ನಾನು ನಿನ್ನನ್ನು ನಾಶಗೊಳಿಸುವೆ. ನಾನು ನಿನ್ನ ಸಾವು. ನಾನು ಚಂದ್ರಗುಪ್ತ ಮೌರ್ಯ. ಎಲ್ಲವೋ ಚಂದ್ರಗುಪ್ತ ಮೌರ್ಯ, ಇದೇ ನಿನಗೆ ಬೇಕಾಗಿದ್ದು. 5 ವರ್ಷಗಳ ಹಿಂದೆ ನಾನು ಮಾಡದೆ ಬಿಟ್ಟ ಕೆಲಸವನ್ನು ಇಂದು ನಾನು ಪೂರ್ಣಗೊಳಿಸುವೆ. ನಿನ್ನನ್ನು ಸಾಯಿಸುವೆ. ಸೈನಿಕರೇ, ಆಕ್ರಮಣ ಮಾಡಿ.
ಸಿಂಹಾಸನಕ್ಕೆ ಒಳಪಟ್ಟರೆ ರಾಜಕೀಯ ಪ್ರಗತಿ ಸಾಧ್ಯ. ಈ ಕಾಲವು ರಕ್ತಪಾತವಿಲ್ಲದೆ ಸ್ನೇಹ ಸೌಹಾರ್ದದಿಂದಾದರೆ ಒಳ್ಳೆಯದು. ನಿಮ್ಮ ಮಿತ್ರತ್ವದ ಸಂಕೇತವಾಗಿ ಕಪ್ಪ ಕಾಣಿಕೆಯನ್ನು ನಿರೀಕ್ಷಿಸುತ್ತೇವೆ. ಇಂದು ರಾಜಾಧಿರಾಜ ಶ್ರೀಹರ್ಷ. ರಾಯಭಾರಿಗಳೇ, ಬೇರೆಯವರು ಹೊಗಳಿದರೆ ಬೇಡವೆನ್ನುವ ನಾವು ನಮ್ಮನ್ನು ಹೊಗಳಿಕೊಂಡು ಅಭ್ಯಾಸವಿಲ್ಲ. ನಮಗೆ ವಿಶ್ವದ ಎಲ್ಲರೊಂದಿಗೂ ಸ್ನೇಹ ಸೌಹಾರ್ದಗಳು ಬೇಕು, ಅದು ನಿಜ. ಆದರೆ ಅದು ಸ್ವಾಭಿಮಾನವನ್ನು ಮಾರಿಕೊಂಡು ಕಪ್ಪ ಕಾಣಿಕೆಯನ್ನು ಒಪ್ಪಿಸುವ ಕ್ಷುಲ್ಲಕ ವೃತ್ತಿಯಿಂದಲ್ಲ. ನಾವು ಸ್ವಾಭಿಮಾನದಿಂದ ಸ್ನೇಹ ಬಯಸುತ್ತೇವೆ. ನಿಮ್ಮ ರಾಜನಿಗೆ ಹೇಳಿ, ನಿಮ್ಮ ರಾಜರು ವೀರರಾದರೆ ರಣರಂಗದಲ್ಲಿ ತೋರಿಸಲು ಇಚ್ಛಿಸುತ್ತೇವೆ. ಅಮಾತ್ಯರೇ, ಸೈನ್ಯವನ್ನು ಸಿದ್ಧಗೊಳಿಸಿ. ಹರ್ಷವರ್ಧನ